ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಪವರ್ಫುಲ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜೂನ್ 2026. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಹರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಇದರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಯಾವುದಿದೆ ಇಂಡೆಕ್ಸ್ ಕೇಳಿದ್ರೆ ಹರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಇದರಲ್ಲಿ ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಫಸ್ಟ್ ಪ್ಲೇಸಲ್ಲಿರುವುದು ಅಮೇರಿಕಾ. ಅಮೇರಿಕ ಒಟ್ಟು 806 ಯೂನಿಕಾರ್ನ್ ಜೊತೆಗೆ ಮೊದಲ ಸ್ಥಾನದಲ್ಲಿದೆ. ಸೆಕೆಂಡ್ ಪ್ಲೇಸ್ 2ನೇ ಸ್ಥಾನದಲ್ಲಿರುವಂಥದ್ದು ಚೀನಾ. ಚೀನಾ ಒಟ್ಟು 381 ಯೂನಿಕಾರ್ನ್ನೊಂದಿಗೆ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿರುವಂಥದ್ದು UK. 3ನೇ ಸ್ಥಾನದಲ್ಲಿರುವಂಥದ್ದು ಯುನೈಟೆಡ್ ಕಿಂಗ್ಡಮ್, ಒಟ್ಟು 70 ಯೂನಿಕಾರ್ನ್ನೊಡನೆ 3ನೇ ಸ್ಥಾನದಲ್ಲಿದೆ. ಹಾಗಾದರೆ 4ನೇ ಸ್ಥಾನದಲ್ಲಿರುವ ಭಾರತ ಎಷ್ಟು ಯೂನಿಕಾರ್ನ್ಗಳನ್ನು ಹೊಂದಿದೆ ಅಂತ ಕೇಳಿದ್ರೆ 61 ಯೂನಿಕಾರ್ನ್ಗಳನ್ನು ಹೊಂದಿದೆ. ಸೊ ಬೆಂಗಳೂರು 1ರಲ್ಲೇ, ಭಾರತದ ಬೆಂಗಳೂರು 1ರಲ್ಲೇ 25 ಯೂನಿಕಾರ್ನ್ಗಳಿದ್ದಾವೆ. 25 ಯೂನಿಕಾರ್ನ್ಸ್ ಇನ್ ಬೆಂಗಳೂರು ಓನ್ಲಿ. ವಿಶ್ವ ಕ್ಷುದ್ರ ಗ್ರಹ ದಿನ, ವರ್ಲ್ಡ್ ಆಸ್ಟೆರಾಯ್ಡ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 30. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೂನ್ 30ರಂದು ವಿಶ್ವ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಯಿತು. ಸೊ ಯಾವುದೇ ದಿನಾಚರಣೆಗಳನ್ನು ಆಚರಿಸಿದ ಸಂದರ್ಭದಲ್ಲಿ ಅದರ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026 ವಿಶ್ವ ಕ್ಷುದ್ರ ಗ್ರಹ ದಿನದ ಥೀಮ್ ಏನಾಗಿತ್ತು ಕೇಳಿದ್ರೆ ಪ್ಲಾನೆಟರಿ ಡಿಫೆನ್ಸ್ ಅಂಡ್ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಹಜಾರ್ಡ್ಸ್ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಪ್ಲಾನೆಟರಿ ಡಿಫೆನ್ಸ್ ಅಂಡ್ ಆಸ್ಟರಾಯ್ಡ್ ಇಂಪ್ಯಾಕ್ಟ್ ಹಜಾರ್ಡ್ಸ್ ಅಂತ. ಇಂಪ್ಯಾಕ್ಟ್ ಹಜಾರ್ಡ್ಸ್ ಇದು 2026ರ ವಿಶ್ವ ಕ್ಷುದ್ರಗ್ರಹ ದಿನಾಚರಣೆಯ ಥೀಮ್ ಆಗಿದೆ. ಭಾರತೀಯ ನೌಕಾಪಡೆಯ 48ನೇ ನೌಕಾಪಡೆಯ ಉಪ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಗಿದೆ? ಸರಿ ಉತ್ತರ ಅಜಯ್ ಕೊಚ್ಚಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಜಯ್ ಕೊಚ್ಚಾರ್ ಭಾರತೀಯ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಇಂಡಿಯನ್ ನೇವಿ ಬಗ್ಗೆ ಹೇಳೋದಾದ್ರೆ, ಇಂಡಿಯನ್ ನೇವಿ ಭಾರತೀಯ ನೌಕಾಪಡೆಯ ಬಗ್ಗೆ ಹೇಳೋದಾದ್ರೆ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರೋದು ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಮತ್ತು ಇದರ ಮುಖ್ಯಸ್ಥರು ಯಾರು ಕೇಳಿದ್ರೆ, ಚೀಫ್ ಯಾರು ಕೇಳಿದ್ರೆ, ಇಂಡಿಯನ್ ನೇವಿಯ ಪ್ರಸ್ತುತ ಚೀಫ್ ಯಾರು ಅಂತ ಕೇಳಿದ್ರೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ನೋಟ್ ಮಾಡ್ಕೊಳ್ಳಿ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ಸ್ಲೋವೇನಿಯಾದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಝೆನೆವಾ ಜಾನ್ಸಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಸ್ಲೋವೇನಿಯಾದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಝೆನೆಜ್ ಜಾನ್ಸಾ ಅವರು ಆಯ್ಕೆ ಆಗ್ತಾರೆ. ಮಿಷನ್ ನಾಸಾ ಅಡಿಯಲ್ಲಿ ಭಾರತದ ಮೊದಲ ಸ್ಥಳೀಯ ಸೂಪರ್ ಪ್ರೆಷರ್ ಬೆಲೂನ್ SPB ಸೂಪರ್ ಪ್ರೆಷರ್ ಬೆಲೂನ್ ಇದನ್ನು ರೆಡ್ ಬೆಲೂನ್ ಏರೋಸ್ಪೇಸ್ ಎಲ್ಲಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ? ಸರಿಯಾದ ಉತ್ತರ ವಿಜಯವಾಡ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಂಧ್ರ ಪ್ರದೇಶದ ವಿಜಯವಾಡದಿಂದ ಇದನ್ನು ಉಡಾವಣೆ ಮಾಡಲಾಯಿತು. ಏನು ಕೇಳಿದ್ರೆ ಇದು ರೆಡ್ ಬೆಲೂನ್ ಏರೋಸ್ಪೇಸ್ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿದೆ. ಇದು ದೇಶದ ಮೊದಲ ಸ್ವದೇಶಿ ಸೂಪರ್ ಪ್ರೆಷರ್ ಬೆಲೂನ್ ಆಗಿದೆ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ದೇಶದ ಮೊದಲ SPB ಆಗಿದೆ. ಯಾವುದು? ವಿಜಯವಾಡದಲ್ಲಿರುವಂತಹ ಮಿಷನ್ ನಾಸಾ ಅಡಿ ಬರುವಂತಹ ವಿಜಯವಾಡದಲ್ಲಿರುವಂತಹ ರೆಡ್ ಬೆಲೂನ್ ದೇಶದ ಮೊದಲ ಸ್ಪೆಷಲ್ ಸೂಪರ್ ಪ್ರೆಷರ್ ಬಲೂನ್ ಆಗಿದೆ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತಡೆಗಟ್ಟುವ ದೃಷ್ಟಿಯಿಂದ ಪ್ರಾಜೆಕ್ಟ್ 0 ಎನ್ನುವಂಥ ಒಂದು ವಿಶೇಷವಾದ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಸರಿಯಾದ ಉತ್ತರ ಕೇರಳಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಕೇರಳಂ ಗೌರ್ಮೆಂಟ್ ಇತ್ತೀಚೆಗೆ ಪ್ರಾಜೆಕ್ಟ್ ಜೀರೋವನ್ನು ಜಾರಿಗೆ ತಂತು. ಆ ಮೂಲಕ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಮಾಡುವ ಉದ್ದೇಶದಿಂದ ಕೇರಳ ರಾಜ್ಯ ಸರ್ಕಾರ ಪ್ರಾಜೆಕ್ಟ್ ಜೀರೋವನ್ನು ಜಾರಿಗೆ ತಂತು. ಜೂನ್ 2026ರಲ್ಲಿ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಸುರ್ಹಾತ್ ತಾಲ್ ಅಂತ ಹೇಳಿದ್ರೆ ಹೆಸರು ಸುರ್ಹಾತ್ ತಾಲ್, ಇದನ್ನ ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ. ಉತ್ತರ ಪ್ರದೇಶ ರಾಜ್ಯದ ಬಲಿಯಾ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿರುವಂಥದ್ದು ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಸುರ್ಹಾತ್ ತಾಲ್ ಎನ್ನುವಂಥ ಪಕ್ಷಿಧಾಮ. ಇದು ಭಾರತದ 100ನೇ ರಾಮ್ಸರ್ ಸೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 100 ರಾಮ್ಸರ್ ಸೈಟ್, ಭಾರತದ 100ನೇ ರಾಮ್ಸರ್ ಸೈಟ್ ಆಗಿದೆ. ಇದು ಉತ್ತರ ಪ್ರದೇಶದ ಇದನ್ನ ಸೇರಿಕೊಂಡಂತೆ 13ನೇ ರಾಮ್ಸರ್ ಸೈಟ್ ಆಗಿದೆ. ಟಾಟಾ IPL 2026 ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಟಾಟಾ IPL 2026 ಗೆದ್ದಂಥ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಟಾಟಾ IPLಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಅದು ಸಿಗುತ್ತೆ, ಅದನ್ನು ನೋಡಿ. ಸೊ ಟಾಟಾ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು CSKಯನ್ನು ಸೋಲಿಸಿ, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತು. ವಿಜೇತ ತಂಡಕ್ಕೆ 20 ಕೋಟಿ ರೂಪಾಯಿ ಹಣವನ್ನು ನೀಡಲಾಯಿತು RCBಗೆ. ಉಪವಿಜೇತ ತಂಡಕ್ಕೆ 12.5 ಕೋಟಿ ರೂಪಾಯಿಯನ್ನು ನೀಡಲಾಯಿತು ರನ್ನರ್ ಅಪ್ಗೆ. ಸೊ ವಿಜೇತ ತಂಡದ ಕ್ಯಾಪ್ಟನ್ RCB ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ರಜತ್ ಪಟಿದಾರ್. CSK ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ಶುಭಮನ್ ಗಿಲ್. ಸೊ ಪ್ಲೇಯರ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿ. ಫೈನಲ್ ಮ್ಯಾಚ್ ಆಡಿದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ. ಆರೆಂಜ್ ಕ್ಯಾಪ್ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆರೆಂಜ್ ಕ್ಯಾಪ್ ಯಾರ ಪಡ್ಕೊಂಡ್ರು ಕೇಳಿದ್ರೆ ವಿಜೇತರು ವೈಭವ್ ಸೂರ್ಯವಂಶಿ. ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರೆ? ಅತಿ ಹೆಚ್ಚು ರನ್ ದಾಖಲಿಸಿದವರಿಗೆ. ಇನ್ನು ಪರ್ಪಲ್ ಕ್ಯಾಪ್ ಖಗೀಸೋ ರಬಾಡ ಹೈಯೆಸ್ಟ್ ವಿಕೆಟ್ ಪ್ಲೇಯರ್. ಫೇರ್ ಪ್ಲೇ ಅವಾರ್ಡ್ ಯಾರಿಗೆ ಕೇಳಿದ್ರೆ ಪಂಜಾಬ್ ಕಿಂಗ್ಸ್ಗೆ. ಮಾಸ್ಟರ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅವಾರ್ಡ್ ವೈಭವ್ ಸೂರ್ಯವಂಶಿಗೆ. ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡ್ತಾರೆ. ಇನ್ನು ಕ್ಯಾಚ್ ಆಫ್ ದ ಸೀಸನ್ ಮನೀಶ್ ಪಾಂಡೆ ಕಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡಿದ್ರು, ಇವರಿಗೆ ಸಿಕ್ತು. ಸ್ನೇಹಿತರೆ, ಟಾಟಾ IPLನ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವ ವಿಡಿಯೋ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ, ಅದನ್ನು ನೋಡಿ. ರಾಷ್ಟ್ರೀಯ ಅಂಕಿ ಅಂಶ ದಿನ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ. 2026 ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ರಾಷ್ಟ್ರೀಯ ಅಂಕಿ ಅಂಶ ದಿನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 29. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ದಿವಸ ಭಾರತದಲ್ಲಿ ಮಹಾನ್ ವೈಜ್ಞಾನಿಕ ಪ್ರೊಫೆಸರ್ ಆಗಿರುವಂತಹ ಪ್ರಶಾಂತ್ ಚಂದ್ರ ಮಹಲಾನೋಬಿಸ್ ಇವರ ಜನ್ಮದಿನದ ಸಂದರ್ಭದಲ್ಲಿ ಆಚರಣೆ ಮಾಡಲಾಗುತ್ತೆ. ಯಾರ ಒಂದು ಜನ್ಮದಿನ? ಪ್ರಶಾಂತ್ ಚಂದ್ರ ಮಹಲಾನೋಬಿಸ್. ಇವರ ಎಕ್ಸಾಮಲ್ಲಿ ಕೇಳ್ಬೋದು, ನಾವು ಪ್ರತಿ ವರ್ಷ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಯಾರ ಜನ್ಮದಿನದಂದು ಆಚರಿಸ್ತೀವಿ ಕೇಳಿದ್ರೆ ಪ್ರಶಾಂತ್ ಚಂದ್ರ ಮಹಲಾನೋಬಿಸ್ ಅವರ ಜನ್ಮದಿನ. ಸೊ 2026 ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇನ ಥೀಮ್ ಏನಾಗಿತ್ತು ಹಾಗಿದ್ರೆ ಕೇಳಿದ್ರೆ ಅನ್ಲಾಕಿಂಗ್ ದ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ. ನೋಟ್ ಮಾಡ್ಕೊಳ್ಳಿ, ಅನ್ಲಾಕಿಂಗ್ ದ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ. ಇದು 2026 ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇನ ಥೀಮ್ ಆಗಿದೆ. ಜೂನ್ 2026ರಲ್ಲಿ ಕೊಲಂಬಿಯಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಬೆಲಾರ್ಡೋ ಡೆಲಾ ಎಸ್ಪ್ರಿಯೆಲ್ಲಾ.
2026 ಜೂನ್ನಲ್ಲಿ ಕೊಲಂಬಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಹರನ್ ಗ್ಲೋಬ್ ಯೂನಿಕಾರ್ನ್ ಇಂಡೆಕ್ಸ್ 2026 ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ರಿಪೀಟ್ ಕ್ವಶನ್ ಇದು. 4ನೇ ಪ್ಲೇಸ್ ಅಲ್ಲಿದೆ. ಇಂಡಿಯನ್ 4th ಪ್ಲೇಸ್. ಕೇಂದ್ರ ಸರ್ಕಾರವು DRDO ಅಧ್ಯಕ್ಷ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ವಹಿಸಿದೆ? ಸರಿಯಾದ ಉತ್ತರ ರಾಜೇಶ್ ಕುಮಾರ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಜೇಶ್ ಕುಮಾರ್ ಸಿಂಗ್. ಇನ್ನು DRDO ಬಗ್ಗೆ ಹೇಳೋದಾದ್ರೆ ಇದರ ಅಬ್ರಿವೇಷನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದರ ಸ್ಥಾಪನೆ ಎಷ್ಟರಲ್ಲಾಯಿತು ಕೇಳಿದ್ರೆ 1958 ಜನವರಿ 1ರಂದು DRDO ಸ್ಥಾಪನೆಯಾಗಿದ್ದು, DRDOದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನವದೆಹಲಿ. ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. DRDOದ ಆದರ್ಶ ವಾಕ್ಯ ಏನು ಕೇಳಿದ್ರೆ ಸ್ಟ್ರೆಂತ್ಸ್ ಒರಿಜಿನ್ ಈಸ್ ಇನ್ ಸೈನ್ಸ್ ಅಂತ. ಸ್ಟ್ರೆಂತ್ಸ್ ಆರಿಜಿನ್ ಈಸ್ ಇನ್ ಸೈನ್ಸ್. ರಕ್ಷಣಾ ಸಹಕಾರವನ್ನು ಬಲಪಡಿಸಲು ಭಾರತ ಯಾವ ದೇಶದೊಂದಿಗೆ $629 ಮಿಲಿಯನ್ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯ ರಫ್ತು ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ವಿಯೆಟ್ನಾಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಯೆಟ್ನಾಂ ಇಸ್ ದ ರೈಟ್ ಆನ್ಸರ್. ನೋಡಿ, ಫಿಲಿಪೈನ್ಸ್ನ ನಂತರ ವಿಯೆಟ್ನಾಂ ಭಾರತದ ಜೊತೆಗೆ ಬ್ರಹ್ಮೋಸ್ ಮಿಸೈಲ್ನ ಖರೀದಿ ಮಾಡುವಂತಹ 2ನೇ ದಕ್ಷಿಣ ಪೂರ್ವ ಏಷ್ಯನ್ ದೇಶವಾಗಿ ಹೊರಹೊಮ್ಮಿದೆ. ಯಾವುದು? ವಿಯೆಟ್ನಾಂ. ಮೊದಲಿಗೆ ಯಾವ ದೇಶ ಇದನ್ನ ಒಂದು ಒಪ್ಪಂದ ಮಾಡ್ಕೊಂಡಿತ್ತು ಕೇಳಿದ್ರೆ ಫಿಲಿಪೈನ್ಸ್. ಎರಡ್ 2026 ಸಿಂಗಾಪುರ್ ಓಪನ್ ನಲ್ಲಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಬ್ಯಾಡ್ಮಿಂಟನ್ ಜೋಡಿ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಸಿಂಗಾಪುರ ಓಪನ್ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಕೇಳಿದ್ರೆ ಅಲೆಕ್ಸಾ ಲೇನಿಯರ್ ಪುರುಷರ ಸಿಂಗಲ್ಸ್ ವಿಜೇತರು. ಯಾವ ದೇಶದವರು ಇವರು? ಫ್ರಾನ್ಸ್ ದೇಶದವರು. ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಎನ್ ಸೆ ಯಂಗ್. ಇವರು ದಕ್ಷಿಣ ಕೊರಿಯಾದವರು. ಮಹಿಳಾ ಡಬಲ್ಸ್ ವಿಜೇತರು ಯಾರು ಕೇಳಿದ್ರೆ ಜಿಯಾ ಇಫಾನಾ ಮತ್ತು ಜಾಂಗ್ ಶಾಕ್ಸಿಯನ್, ಚೀನಾದವರು. ಮೇ 2026ರಲ್ಲಿ ಕೇರಳದಲ್ಲಿ ಕಂದಾಯ ಗುಪ್ತಚರ ಇಲಾಖೆ ನಿರ್ದೇಶನ DRI ಏನಿದೆಯಲ್ಲ, ಇದು ಯಾವ ಕಾರ್ಯಾಚರಣೆ ಅಡಿಯಲ್ಲಿ 25 kgಗಳಷ್ಟು ಮಾದಕ ದ್ರವ್ಯವನ್ನು ವಶಪಡಿಸಿಕೊಂಡಿತು? ಸರಿಯಾದ ಉತ್ತರ ಆಪರೇಷನ್ ಚಕ್ರವ್ಯೂಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, 2026ನ ಕಂಪ್ಲೀಟ್ ಆಪರೇಷನ್ಸ್ ಇದು ಜನವರಿ ಟು ಜುಲೈ ಕಂಪ್ಲೀಟ್ ಆಪರೇಷನ್ನ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ವಿಡಿಯೋ ಲಭ್ಯ ಇದೆ. ಸೊ ಈ ವಿಡಿಯೋವನ್ನು ನೋಡಿ, ಇದರಲ್ಲಿ ನಿಮಗೆ 50 ಇಂಪಾರ್ಟೆಂಟ್ ಆಪರೇಷನ್ಗಳ ಬಗ್ಗೆ ಒಂದು ವಿಶೇಷ ವಿಡಿಯೋ ಮಾಡಲಾಗಿದೆ. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಇದರ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಿದೆ? ಸರಿಯಾದ ಉತ್ತರ ಲೋಖಂಡೆ ಪ್ರಶಾಂತ್ ಸೀತಾರಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಖಂಡೆ ಪ್ರಶಾಂತ್ ಸೀತಾರಾಮ್. ಜೂನ್ 2026ರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA ಇದರ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ಸರಿ ಉತ್ತರ ಡಾಕ್ಟರ್ ಖಲೀಲುರ್ ರೆಹಮಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ಖಲೀಲುರ್ ರೆಹಮಾನ್. ನೋಡಿ, UNGA ಬಗ್ಗೆ ಹೇಳೋದಾದ್ರೆ
ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತೇಳಿ. ಏನಿದು? ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಇದು ಅಮೇರಿಕದ ಈ ಯು ಎಸ್ನ ಯುನೈಟೆಡ್ ಸ್ಟೇಟ್ಸ್ನ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಮಹತ್ವಪೂರ್ಣವಾಗಿರೋದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಯಾವಾಗ ವಿಶ್ವಸಂಸ್ಥೆ ರಚನೆ ಆಯಿತು ಕೇಳಿದ್ರೆ 1945. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನ್ಯೂಯಾರ್ಕ್. ನ್ಯೂಯಾರ್ಕ್ ಯಾವ ದೇಶದಲ್ಲಿದೆ? USA, ಅಮೇರಿಕದಲ್ಲಿರುವಂಥದ್ದು. 1945 ಸ್ಥಾಪನೆಯಾಗಿದ್ದು. ಜೂನ್ 2026 ಭಾರತದ UPI ಪಾವತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮತ್ತು ಸ್ವೀಕರಿಸಿದ ವಿಶ್ವದ 9ನೇ ದೇಶ ಯಾವುದು? ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಕಾಂಬೋಡಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕಾಂಬೋಡಿಯಾ. ನೋಡಿ, ಯೂನಿಕಾರ್ನ್ ಪೇಮೆಂಟ್ ಇಂಟರ್ಫೇಸ್ ಅಂತ UPI ಅಂದರೆ ಏನಿದು? ಸರ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇದು ಭಾರತದ ಒಂದು UPI ಪಾವತಿ ವ್ಯವಸ್ಥೆ. ಇದು UPI ಅನ್ನೋದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ ಭಾರತದ ಒಂದು ವಿಶೇಷವಾದ ವ್ಯವಸ್ಥೆ. ಇದು 2016 ಭಾರತದಲ್ಲಿ ಜಾರಿಯಾಗುತ್ತೆ. ಸೊ ಈಗ 9 ದೇಶಗಳು ಇದನ್ನು ಅಳವಡಿಸ್ಕೊಂಡಿವೆ ಕಾಂಬೋಡಿಯಾ ಜೊತೆಗೆ. ಯಾವುದೇನಂತೇಳಿ ಒಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ. ಭೂತಾನ್, ಸಿಂಗಾಪುರ, ನೇಪಾಳ, UAE, ಫ್ರಾನ್ಸ್, ಮಾರಿಷಸ್, ಶ್ರೀಲಂಕಾ ಮತ್ತು ಇತ್ತೀಚೆಗೆ ಕಾಂಬೋಡಿಯಾ. ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ. ಭೂತಾನ್, ಸಿಂಗಾಪುರ, ನೇಪಾಳ, UAE, ಫ್ರಾನ್ಸ್, ಮಾರಿಷಸ್, ಶ್ರೀಲಂಕಾ ಮತ್ತು ಇತ್ತೀಚೆಗೆ ಕಾಂಬೋಡಿಯಾ. ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಯನ್ನು ಆಚರಿಸಲಾಯಿತು. ಸೊ ಆ್ಯಸ್ ಯೂಶುವಲ್ 2026ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಥೀಮ್ನ ನಾವು ನೋಡಬೇಕು. ಥೀಮ್ ಏನು ಕೇಳಿದ್ರೆ, ಥೀಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ಚೆನ್ನಾಗಿದೆ ನೋಡ್ರಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಫಾರ್ ಅವರ್. ಇದು 2026 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಥೀಮ್ ಆಗಿದೆ. ಜೂನ್ 2026 ಯಾವ ಟೆಕ್ನಾಲಜಿ ದೈತ್ಯ ಮಜೋರಾನಾ 2 ಎಂಬ ಹೆಸರಿನ ಒಂದು ಟೋಪೋಲಾಜಿಕಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಅನಾವರಣಗೊಳಿಸಿತು? ಹೆಸರೇನು? ಮಜೋರಾನಾ 2. ಏನಿದು? ಟೋಪೋಲಾಜಿಕಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್. ಇದನ್ನು ಅನಾವರಣ ಮಾಡಿದಂತಹ ಯಾವ ಸಂಸ್ಥೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೈಕ್ರೋಸಾಫ್ಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಮೈಕ್ರೋಸಾಫ್ಟ್. ಪ್ರಾಜೆಕ್ಟ್ ಶಿಖರ್ ಅನ್ನು ಪ್ರಾರಂಭಿಸಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಯಾವ ಕಾಮರ್ಸ್ ವೇದಿಕೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೀಶೋ. ಪ್ರಾಜೆಕ್ಟ್ ಶಿಖರ್ ನೋಟ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಶಿಖರ್ ಮೀಶೋ ಜೊತೆಗೆ BSE ಒಂದು ಒಡಂಬಡಿಕೆ ಮಾಡ್ಕೊಂಡಿರುವಂಥದ್ದು, ಒಂದು ಪಾಲುದಾರಿಕೆಯನ್ನು ಮಾಡ್ಕೊಂಡಿರುವಂಥದ್ದು. 2026 ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಕ್ರೀಡಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ವೈಯಕ್ತಿಕ ಫುಟ್ಬಾಲ್ ಆಟಗಾರ ಯಾರು? ಸರಿಯಾದ ಉತ್ತರ ಲಿಯೋನೆಲ್ ಮೆಸ್ಸಿ. ಇದನ್ನು ಸಾಮಾನ್ಯವಾಗಿ ಟೀಮಿಗೆ ಕೊಡ್ತಾ ಇದ್ರು, ಬಟ್ ಎಟ್ ದ ವೆರಿ ಫಸ್ಟ್ ಟೈಮ್ ಲಿಯೋನೆಲ್ ಮೆಸ್ಸಿ ಈ ಒಂದು 2026 ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಕ್ರೀಡಾ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಜೂನ್ 2026 ಭಾರತದ ಮೊದಲ ಮಾದರಿ ಗಡಿ ಗ್ರಾಮಕ್ಕೆ ಎಲ್ಲಿ ಅಡಿಪಾಯ ಹಾಕಲಾಯಿತು? ಸೊ ದ ರೈಟ್ ಆನ್ಸರ್ ಈಸ್ ಲಡಾಖ್ನ ಚುಮೂರ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಲಡಾಖ್ನ ಚುಮೂರ್ನಲ್ಲಿ ಮಾಡೆಲ್ ಬಾರ್ಡರ್ ವಿಲೇಜ್ ಅನ್ನುವಂಥ ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆ ಇದು. ನೆಕ್ಸ್ಟ್ ಕ್ವಶನ್. ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಗುರುತಿಸಲು ಮತ್ತು ಕಂಡುಹಿಡಿಯೋದಕ್ಕೆ ಗುಜರಾತ್ ಪೊಲೀಸರು 2026 ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ಸೊ ದ ರೈಟ್ ಆನ್ಸರ್ ಈಸ್ ಆಪರೇಷನ್ ದೀಕ್ಷಿತ್. ಆಪರೇಷನ್ ಅಮಿಸ್ಟಾಡ್. ನೆಕ್ಸ್ಟ್ ಕ್ವಶನ್ ಇವುಗಳ. ಜೂನ್ 2026 ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿರುವಂತಹ ವೆನ್ ಆಡಿಟ್ ಮ್ಯಾಟರ್ CAG ಇಂಟರ್ವೆನ್ಷನ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕದ ಲೇಖಕರು ಯಾರು? ವೆನ್ ಆಡಿಟ್ ಮ್ಯಾಟರ್ಸ್ CAG ಇಂಟರ್ವೆನ್ಷನ್ ದಟ್ ಮೇಡ್ ಅ ಡಿಫರೆನ್ಸ್. ರೈಟ್ ಆನ್ಸರ್ ಇಸ್ ವಿನೋದ್ ರಾಯ್.
ಸ್ನೇಹಿತರೆ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಗ್ಲಾದೇಶಿ ನಾಗರಿಕರನ್ನ ಕಂಡುಹಿಡಿಯೋದಕ್ಕೆ ನಡೆಸಿದಂಥ ಆಪರೇಷನ್ ಡೆಲ್ಟಾ ಹಂಟ್. ಆಪರೇಷನ್ ಡೆಲ್ಟಾ ಹಂಟ್ ನೋಟ್ ಮಾಡ್ಕೊಳ್ಳಿ. ಹಿಂದಿನ ಪ್ರಶ್ನೆಗೆ ಉತ್ತರ ಇದು. ಭಾರತೀಯ ವಾಯುಪಡೆ IAF ಮುಂದಿನ ವಾಯುಪಡೆಯ ಉಪಮುಖ್ಯಸ್ಥರಾಗಿ VCAS ಆಗಿ ಯಾರನ್ನ ನೇಮಿಸಲಾಗಿದೆ? ಸರಿಯಾದ ಉತ್ತರ ಅಶುತೋಷ್ ದೀಕ್ಷಿತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಅಶುತೋಷ್ ದೀಕ್ಷಿತ್. ಜೂನ್ 2026ರಲ್ಲಿ ವೆನಿಜುವೆಲಾದಲ್ಲಿ ಸಂಭವಿಸಿದಂಥ ಭೀಕರ ಭೂಕಂಪನದ ನಂತರ ಅಲ್ಲಿ ಸಿಲುಕಿರುವ ನಾಗರಿಕರನ್ನ ಸ್ಥಳಾಂತರಿಸಲು ಭಾರತ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ನೋಡಿ, ಇದು ಆಪರೇಷನ್ ಅಮಿಸ್ಟಾಡ್. ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆನಿಜುವೆಲಾದಲ್ಲಿರುವಂತಹ ಭೂಕಂಪನದಲ್ಲಿ ಸಿಲುಕಿರುವಂಥ ಭಾರತೀಯರನ್ನ ಸ್ಥಳಾಂತರಿಸಲು ಭಾರತ ನಡೆಸಿದಂಥ ಕಾರ್ಯಾಚರಣೆ ಆಪರೇಷನ್ ಅಮಿಸ್ಟಾಡ್. ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ, ವರ್ಲ್ಡ್ ಫುಡ್ ಸೇಫ್ಟಿ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಜೂನ್ 7ರಂದು ಆಚರಿಸಲಾಯಿತು. ಈ ವರ್ಷದ ಥೀಮ್ 2026ನ ಥೀಮ್ ಏನು ಕೇಳಿದ್ರೆ, ಥೀಮ್ ಫ್ರಮ್ ಬರ್ಡನ್ ಟು ಸೊಲ್ಯೂಷನ್ಸ್. ಫ್ರಮ್ ಬರ್ಡನ್ ಟು ಸೊಲ್ಯೂಷನ್, ಸೇಫ್ ಫುಡ್ ಎವ್ರಿವೇರ್ ಅಂತೇಳಿ. ಸೇಫ್ ಫುಡ್ ಎವ್ರಿವೇರ್. ಫ್ರೆಂಚ್ ಓಪನ್ 2026 ರೋಲ್ಯಾಂಡ್ ಗ್ಯಾರೋಸ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಲೆಕ್ಸಾಂಡರ್ ಜ್ವೆರೇವ್. ಅಲೆಕ್ಸಾಂಡರ್ ಜ್ವೆರೇವ್ ಫ್ರೆಂಚ್ ಓಪನ್ 2026ನ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದುಕೊಂಡ್ರು. ಹಾಗಾದ್ರೆ ಮಹಿಳಾ ಸಿಂಗಲ್ಸ್ ಯಾರು? ಮಹಿಳಾ ಸಿಂಗಲ್ಸ್ ಯಾರು ಗೆದ್ಕೊಂಡ್ರು ಕೇಳಿದ್ರೆ, ಮೀರಾ ಆಂಡ್ರಿವಾ, ರಷ್ಯಾದ ಮೀರಾ ಆಂಡ್ರಿವಾ. ಪುರುಷರ ಡಬಲ್ಸ್, ಫ್ರೆಂಚ್ ಓಪನ್ನ ಪುರುಷರ ಡಬಲ್ಸ್ ಮಾರ್ಸೆಲ್ ಗ್ರೆನೋಲರ್ಸ್ ಸ್ಪೇನಿಂದು ಮತ್ತು ಹೊರೋಸಿಯೋ ಝೊಬಾಲೆಸ್ ಅರ್ಜೆಂಟೈನಾದವರು. ಮಹಿಳಾ ಸಿಂಗಲ್ಸ್ ಹಾಗೆ ಹೇಳ್ತೀನಿ ನೋಡ್ಕೊಳ್ಳಿ. ಮಹಿಳಾ ಸಿಂಗಲ್ಸ್ ಕ್ಯಾಥರಿನಾ ಸಿನ್ಯಾಕಿಯೋವಾ ಜೆಕ್ ಗಣರಾಜ್ಯದವರು, ಹಾಗೆ ಟೇಲರ್ ಟೌನ್ಸೆಂಡ್ ಅಮೆರಿಕದವರು. ಇನ್ನು ಮಿಶ್ರ ಡಬಲ್ಸ್ ಸಾರಾ ಇರಾನಿ ಮತ್ತು ಆಂಡ್ರಿಯಾ ವಾವಸ್ಕೋರಿ. ಸೊ ಇದಿಷ್ಟು ಮಾಹಿತಿ ಗೊತ್ತಿರಲಿ. ಜೂನ್ 2026ರಲ್ಲಿ ಯಾವ ದೇಶದ ಫುಟ್ಬಾಲ್ ತಂಡ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಅನ್ನು ಗೆದ್ಕೊಳ್ತು? ಸರಿ ಉತ್ತರ, ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ, ಭಾರತದ ಮಹಿಳಾ ತಂಡ. ಭಾರತದ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತು. ಎಲ್ಲಿ ಆಗಿತ್ತು ಇದು ಕೇಳಿದ್ರೆ, ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಎಲ್ಲಾಗಿತ್ತು ಕೇಳಿದ್ರೆ SAAF. ಇದು ಈ SAF ಬಗ್ಗೆ ಹೇಳೋದಾದ್ರೆ ಇದು 1997ನಲ್ಲಿ ಸ್ಥಾಪನೆ ಆಯಿತು. ಹೆಡ್ ಕ್ವಾರ್ಟರ್ ಇರೋದು ಢಾಕಾದಲ್ಲಿ, ಹೆಡ್ ಕ್ವಾರ್ಟರ್ಸ್. ಅಧ್ಯಕ್ಷರು ಯಾರು ಕೇಳಿದ್ರೆ ಖಾಜಿ ಸಲಾಹುದ್ದೀನ್. ಕಾಜಿ ಸಲಾಹುದ್ದೀನ್. ಪುರುಷರ 18 ವರ್ಷದ ಒಳಗಿನ ಹಾಕಿ ಏಷ್ಯಾ ಕಪ್ 2026 ಪ್ರಶಸ್ತಿಯನ್ನ ಗೆದ್ದ ದೇಶ ಯಾವುದು? ಸರಿ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಪುರುಷರ ಅಂಡರ್ 18 ಏಷ್ಯಾ ಕಪ್ ಇದು. ಭಾರತ ಜಪಾನ್ ಅನ್ನ ಸೋಲಿಸ್ತು, ಫೈನಲ್ಸ್ ಅಲ್ಲಿ ಜಪಾನ್ ಅನ್ನ ಸೋಲಿಸ್ತು. ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಕಾಕಾಮಿ ಗಹಾರ, ಜಪಾನ್ನ ಕಾಕಾಮಿ ಗಹಾರದಲ್ಲಿ ಇದು ನಡೆದಿರುವಂಥದ್ದು. ಪುರುಷರ ಅದು ರಿಪೀಟ್ ಆಯಿತು. ಜೂನ್ 2026ರಲ್ಲಿ ಬಿಡುಗಡೆಯಾದ ಸಿಪ್ರಿ ವಾರ್ಷಿಕ ವರದಿಯ ಇಯರ್ಲಿ ರಿಪೋರ್ಟ್ ಪ್ರಕಾರ ಭಾರತ ಹೊಂದಿರುವಂತಹ ಪರಮಾಣು ಶಸ್ತ್ರಾಸ್ತ್ರಗಳ
ವಾರ್ ಹೆಡ್ಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 190. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 190. ಸೊ ಪ್ರಮುಖ 3 ದೇಶಗಳು, ಟಾಪ್ 3 ಕಂಟ್ರೀಸ್. ಟಾಪ್ 3 ಕಂಟ್ರೀಸ್ ಯಾವುದು ಕೇಳಿದ್ರೆ ರಷ್ಯಾ ಫಸ್ಟ್ ಪ್ಲೇಸಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ರಷ್ಯಾದಲ್ಲಿ ಒಟ್ಟು 5420 ವಾರ್ ಹೆಡ್ಗಳಿದ್ದಾವೆ. ನೆಕ್ಸ್ಟ್ ಅಮೇರಿಕಾದಲ್ಲಿ 5042 ವಾರ್ ಹೆಡ್ಗಳಿದ್ದಾವೆ. ಮತ್ತು ಚೀನಾದಲ್ಲಿ 3ನೇ ಪ್ಲೇಸಲ್ಲಿರುವ ಚೀನಾದಲ್ಲಿ 620 ವಾರ್ ಹೆಡ್ಸ್ಗಳು ಇರುವಂಥದ್ದು. ಭಾರತದಲ್ಲಿ ಇರೋದೆಷ್ಟು? 190. ಜೂನ್ 2026ರಲ್ಲಿ ಯಾವ ಪ್ರಮುಖ ತಂತ್ರಜ್ಞಾನ ಕಂಪನಿಯು RTX ಸ್ಪಾರ್ಕ್ ಎಂಬ ಹೆಸರಿನ ಆಧುನಿಕ AI ಸೂಪರ್ ಚಿಪ್ ಅನ್ನು ಪ್ರಾರಂಭಿಸಿತು? ಹೆಸರೇನು? RTX ಸ್ಪಾರ್ಕ್ ಅಂತೇಳಿ. ರೈಟ್ ಆನ್ಸರ್ ಎನ್ವಿಡಿಯಾ ಎನ್ನುವಂತಹ ಕಂಪನಿ. ಎನ್ವಿಡಿಯಾ ಕಂಪ್ಯೂಟೆಕ್ಸ್ 2026 RTX ಎನ್ನುವಂತಹ ಒಂದು ಅತ್ಯಾಧುನಿಕ ಉನ್ನತವಾಗಿರುವಂಥ AI ಸೂಪರ್ ಚಿಪ್ ಅನ್ನು ಲಾಂಚ್ ಮಾಡಿತು. ಎನ್ವಿಡಿಯಾದ ಮುಖ್ಯಸ್ಥರು ಜಾನ್ಸನ್ ಹುವಾಂಗ್ ಇದರ ಮುಖ್ಯಸ್ಥರು. ಅಹಮದಾಬಾದ್ನಲ್ಲಿ ನಡೆದಂತಹ 2026ರ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು. ಇದು ವಿಶ್ವದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಆಗಿದೆ. ಭಾರತ ಒಟ್ಟು 102 ಪದಕಗಳನ್ನು ಪಡ್ಕೊಳ್ತು. 114 ಪಡ್ಕೊಳ್ತು. ಅದರಲ್ಲಿ ಚಿನ್ನನೇ 102 ಇತ್ತು. ಟೋಟಲ್ 114. 2ನೇ ಸ್ಥಾನದಲ್ಲಿ ಜಪಾನ್ ಇದೆ ಮತ್ತು 3ನೇ ಸ್ಥಾನದಲ್ಲಿ ಅರ್ಜೆಂಟೈನಾ ಇದೆ. ಜೂನ್ 9ರಿಂದ 13ರವರೆಗೆ ನಡೆದಂತಹ 5 ದಿನಗಳ ಇಂಟರ್ನ್ಯಾಷನಲ್ ಬ್ರಿಕ್ಸ್ ಅಗ್ರಿಕಲ್ಚರ್ ಸಮಿಟ್, ಇಂಟರ್ನ್ಯಾಷನಲ್ ಬ್ರಿಕ್ಸ್ ಅಗ್ರಿಕಲ್ಚರ್ ಕಾನ್ಫರೆನ್ಸ್ ಎಲ್ಲಿ ನಡೀತು? ಸರಿ ಉತ್ತರ ಇಂದೋರ್ನಲ್ಲಿ ನಡೀತು, ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ PMSMA ಇದು 10 ವರ್ಷಗಳನ್ನು ಪೂರ್ಣಗೊಳಿಸುತ್ತೆ. ಹಾಗಾದರೆ ಈ ಯೋಜನೆ ಯಾವಾಗ ಶುರುವಾಗಿತ್ತು? ಸರಿ ಉತ್ತರ ಜೂನ್ 9, 2016ರಲ್ಲಿ ಸ್ಟಾರ್ಟ್ ಆಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿದು ಏನಿದು ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಕೇಳಿದ್ರೆ, ಇದನ್ನು ಉದ್ಘಾಟನೆಯನ್ನು 9 ಜೂನ್ 2016ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು. ಇದನ್ನು ಸ್ವಾಸ್ಥ್ಯ ಮತ್ತು ಪರಿವಾರ ಕಲ್ಯಾಣ ಮಿನಿಸ್ಟ್ರಿ ಇದೆಯಲ್ಲ, ಇದನ್ನು ನೋಡ್ಕೊಳ್ಳುತ್ತೆ. ಗುಜರಾತ್ನ ಜಾಮ್ನಗರದಲ್ಲಿ ಭಾರತದ AI ಸಕ್ರಿಯಗೊಳಿಸಿದ ಡೇಟಾ ಕೇಂದ್ರವನ್ನು ಸ್ಥಾಪಿಸಲು ಯಾವ ತಂತ್ರಜ್ಞಾನ ಕಂಪನಿಯು ರಿಲಯನ್ಸ್ ಇಂಡಸ್ಟ್ರಿ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿತು? ಸರಿಯಾದ ಉತ್ತರ ಮೆಟಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2027ರ ಆರ್ಟಿಮಿಸ್ 3 ಮಿಷನ್ಗಾಗಿ ಮಿಷನ್ ಕಮಾಂಡರ್ ಎಂದು ನಾಸಾ ಯಾರನ್ನ ಹೆಸರಿಸಿದೆ? ಸರಿ ಉತ್ತರ ರ್ಯಾಂಡಿ ಬ್ರೆಸ್ನಿಕ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ರ್ಯಾಂಡಿ ಬೆಸ್ನಿಕ್. ನೋಡಿದ್ದು ರ್ಯಾಂಡಿ ಬ್ರೆಸ್ನಿಕ್ ಕಮಾಂಡರ್ ಆಗಿ ಆಯ್ಕೆ ಆದರು. ಲುಕಾ ಪ್ಯಾರಾಮೆಟೇನೋ ಪೈಲಟ್, ಆಂಡ್ರಿ ಇಗಲ್ಸನ್ ಮಿಷನ್ ಟೆಕ್ನಿಸ್ಟ್, ಫ್ರೆಂಕ್ ರುಬಿಯೋ ಇವರು ಕೂಡ ಮಿಷನ್ ಟೆಕ್ನಿಸ್ಟ್ ಆಗಿ ಆಯ್ಕೆ ಆದರು. ವಿಶ್ವ ಹಾಲು ದಿನ ವರ್ಲ್ಡ್ ಮಿಲ್ಕ್ ಡೇ ಅನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 1. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026 ವರ್ಲ್ಡ್ ಮಿಲ್ಕ್ ಡೇನ ಥೀಮ್ ಏನು ಹಾಗಾದರೆ ಕೇಳಿದ್ರೆ ಸೆಲೆಬ್ರೇಟಿಂಗ್ ವುಮೆನ್ ಫಾರ್ಮರ್ಸ್. ಸೆಲೆಬ್ರೇಟಿಂಗ್ ವುಮೆನ್ ಫಾರ್ಮರ್ಸ್ ಇದು 2026ನ ಥೀಮ್ ಆಗಿದೆ. ನೀರಿನಿಂದ ಮೈಕ್ರೋ ಪ್ಲಾಸ್ಟಿಕ್ಗಳನ್ನು ತೆಗೆದುಹಾಕುವ ಆವಿಷ್ಕಾರಕ್ಕಾಗಿ ಜೂನ್ 2026ರಲ್ಲಿ ಅರ್ತ್ ಪ್ರೈಸ್ 2026 ವಿಜೇತ ಭಾರತೀಯ ವಿದ್ಯಾರ್ಥಿಗಳು ಯಾರು? ಸರಿ ಉತ್ತರ ಮೇಲಿನ 3 ಜನ. ಯಾರ್ಯಾರು? ಅವ್ಯಾನಾ ಮೆಹ್ತಾ, ಅರಿಯಾನಾ ಅಗರ್ವಾಲ್, ವಿವಾನ್ ಚೌಚಾರ್ಯ. ಜೂನ್ 2026ರಲ್ಲಿ ಮೆಟ್ಟೆ ಫ್ರೆಡ್ರಿಕ್ಸನ್ ಯಾವ ದೇಶದ 3ನೇ ಪ್ರಧಾನಮಂತ್ರಿಯಾಗಿ 3ನೇ ಸಾರಿ ಥರ್ಡ್ ಟೈಮ್ ಆಯ್ಕೆ ಆಗ್ತಾರೆ? ಸೊ ದ ರೈಟ್ ಆನ್ಸರ್ ಈಸ್
ಡೆನ್ಮಾರ್ಕ್ ದೇಶದ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರು? ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಫೈನಲ್ಸ್ನಲ್ಲಿ ಇವರನ್ನ ಸೋಲಿಸಿ ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಅನ್ಸ್ಕೊಂಡ್ರು. ಜೂನ್ 2026ರಲ್ಲಿ ಭಾರತದ ಮೊದಲ ನ್ಯಾಯಾಂಗ ಸಂಯುಕ್ತ ವನ್ಯಜೀವಿ ಅಪರಾಧ ನಿರ್ವಹಣಾ ವ್ಯವಸ್ಥೆ, ಹೆಸರು ಹಾಕ್ ಅಂತೇಳಿ, ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹಾಕ್ ಅಂದರೆ ಏನು ಕೇಳಿದ್ರೆ, ವಾಟ್ ಈಸ್ ಹಾಕ್ ಕೇಳಿದ್ರೆ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕೆರ್ನಲ್ ಅಂತೇಳಿ. ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕೆರ್ನಲ್. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಸೌದಿ ಅರೇಬಿಯಾಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡ ಮೊದಲ ಮುಸ್ಲಿಮೇತರ ರಾಜತಾಂತ್ರಿಕ ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಆಪ್ಷನ್ ಸಿ, ವಿಪುಲ್. ಜೂನ್ 2026ರಲ್ಲಿ ನಡೆದ ಫಾರ್ಮುಲಾ 1 ಚಾಂಪಿಯನ್ಶಿಪ್ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ 2026 ಗೆದ್ದವರು ಯಾರು? ಸರಿಯಾದ ಉತ್ತರ ಕಿಮಿ ಆಂಟೋನೆಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕಿಮಿ ಆಂಟೋನೆಲ್ಲಿ. ಜೂನ್ 2026ರಲ್ಲಿ ಫಿಫಾ ವರ್ಲ್ಡ್ ಕಪ್ನ 23ನೇ ಆವೃತ್ತಿಯು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಸರಿ ಉತ್ತರ ಈ ಎಲ್ಲ ದೇಶಗಳಲ್ಲಿ, ಕೆನಡಾ, ಮೆಕ್ಸಿಕೋ, USA 3 ಪಾಲುದಾರಿಕಾ ದೇಶವಾಗಿ ಫಿಫಾ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾವೆ. ಜೂನ್ 11ರಿಂದ ಜುಲೈ 19ರವರೆಗೆ ಈ ಒಂದು ನಡೆಯುತ್ತೆ, ಇದು ಟೂರ್ನಮೆಂಟ್ ನಡೆಯುತ್ತೆ. ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ 2026 ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೀವಿ. ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆ. ಫುಟ್ಬಾಲ್ ವರ್ಲ್ಡ್ ಕಪ್ನ ಬಗ್ಗೆ ಇರುವಂತಹ ಎಲ್ಲ ಅಂಶಗಳನ್ನು ಕವರ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ, ಆ ವಿಡಿಯೋವನ್ನು ನೋಡಿ. ಮಹಿಳೆಯರ ಸುರಕ್ಷತೆ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಸ್ಟ್ರೀ ರೈಡ್ ಎನ್ನುವಂಥ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿ ಉತ್ತರ ತೆಲಂಗಾಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೇಮ್ ಏನಿದ್ರದ್ದು ಸ್ಟ್ರೀ ರೈಡ್ ಅಂತೇಳಿ. ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ 52ನೇ G7 ಶೃಂಗಸಭೆಯನ್ನು ಆಯೋಜನೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಫ್ರಾನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ G7 ಈ ಒಂದು ಇದರಲ್ಲಿ ಫ್ರಾನ್ಸ್ನ ಅಧ್ಯಕ್ಷತೆಯಲ್ಲಿ ನಡೀತು ಈ ಶಿಖರ ಸಮ್ಮೇಳನ. ಸೊ ಇದರ ಬಗ್ಗೆ ಹೇಳೋದಾದರೆ, ಇದು ಕೆನಡಾದಲ್ಲಿ 2025ರಲ್ಲಿ ನಡೀತು 51ನೇ ಸಮ್ಮೇಳನ. ಇದು 52ನೇ ಸಮ್ಮೇಳನ ಆಗಿದ್ದು ಇದು ಫ್ರಾನ್ಸಲ್ಲಿ ನಡೀತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಶಾಂತಿ ಸೂಚ್ಯಾಂಕ, ವರ್ಲ್ಡ್ ಪೀಸ್ ಇಂಡೆಕ್ಸ್, ಇದರಲ್ಲಿ 163 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಆಪ್ಷನ್ಸ್ ಈ ರೀತಿದೆ: 127, 115, 124, 134. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ 2026ಗೋಸ್ಕರ ವಿಶೇಷವಾದ ಪ್ಲೇಲಿಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ವಿಶೇಷವಾದ ಪ್ಲೇಲಿಸ್ಟ್ಗಳು ಸ್ನೇಹಿತರೆ, ಇದರಲ್ಲಿ ಇತಿಹಾಸ ಇದೆ, ಹಿಸ್ಟರಿ ಇದೆ, ಹಾಗೆಯೇ ಭೂಗೋಳ ಜಿಯೋಗ್ರಫಿ ಇದೆ, ಹಾಗೆಯೇ ಸಂವಿಧಾನ ಇದೆ, ವಿಶೇಷವಾಗಿ ವಿಜ್ಞಾನ ಇದೆ. ಸೊ ಈ ಒಂದು ಪ್ಲೇಲಿಸ್ಟ್ಗಳ ವಿಶೇಷತೆ ಏನು ಕೇಳಿದ್ರೆ, ಈ ಪ್ಲೇಲಿಸ್ಟ್ಗಳಲ್ಲಿ ಆಲ್ಮೋಸ್ಟ್ 6ರಿಂದ 12ನೇ ತರಗತಿವರೆಗಿನ ಎಲ್ಲ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡಲಾಗಿದೆ, ಚಾಪ್ಟರ್ ವೈಸ್. ಇನ್ನು ವಿಶೇಷವಾಗಿ 2026ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಮತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಸೊ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತು ವಿಡಿಯೋ ಮತ್ತು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.